ನೈಟ್ ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರು, ಅನ್ನ ಮಾಡಿದ್ದೀನಿ, ಮುದ್ದೆ ಮಾಡಬೇಕು. ಇದು ನಮ್ಮ ಕಡೆ ತಂಬಳೆ ಅಂತ ಮಾಡ್ತೀವಿ, ಕುರ್ಷಣಿ ಕಾಳಿಂದು ಮತ್ತು ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ. ಆಮೇಲೆ ಮತ್ತು ಇನ್ನೊಂದು ಮಾಡ್ತೀವಿ, ಶೇಂಗಾ ಹಾಕಿ ಕೂಡ ಶೇಂಗಾ ತಂಬಳೆ ಅಂತ ಮಾಡ್ತೀವಿ. ಇದು ಕುರ್ಷಣಿ ತಂಬಳೆ ತುಂಬ ಇಷ್ಟ ನಮಗೆ. ಇದು ಜ್ವರ ಬಂದಾಗ ಥರ ಊಟ ಮಾಡ್ದಂಗೆ ಇರೋಂಗಾದಾಗ, ಊಟ ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನೇನು ಬೇಕಪ್ಪ ಅಂತ ತೋರಿಸ್ತೀನಿ. ಕುರ್ಷಣಿ ಕಾಳು, ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿನ ಹುರ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬೋದಷ್ಟೇ. ಇದು ಏನು ಕುದಿಸೋಂಗಿಲ್ಲ, ಏನೂ ಇಲ್ಲ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರಾಗಿರುತ್ತೆ ಮಾತ್ರ. ನಮ್ಮತ್ತೆ ಇದನ್ನು ತಂಬಳೆ ಮಾಡಿಬಿಟ್ಟು ಮೀನು ಸುಟ್ಕೊಡು ಅಂತ ಹೇಳಿದರು. ಹಾಗಾಗಿ ಮಾಡ್ತಾಯಿದ್ದೀನಿ. ತಂಬಳೆ ಮಾಡಿಬಿಟ್ಟು ಮೀನು ಸುಟ್ಟು ಮುದ್ದೆ ಮಾಡಿಕೊಡ್ತೀನಿ. ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಹೀರೆಕಾಯಿನ ಎಷ್ತಾ ಇದ್ದೀನಿ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನಾನು. ರಾತ್ರಿ ಮಾವಿನ ಹಣ್ಣು ತಂದರು, ಇನ್ನು ಸ್ವಲ್ಪ ಗಟ್ಟಿ ಇದ್ದಾವೆ, ಆದರೂ ಟೇಸ್ಟ್ ಅಂತೂ ಸೂಪರ್ ಇದ್ದಾವೆ. ಸ್ವಲ್ಪ ಹಣ್ಣಾಗಿದ್ದಿದ್ವು, ಅದನ್ನು ತಿಂದ್ವಿ, ತುಂಬ ಚೆನ್ನಾಗಿ ಇದ್ವು. ಸ್ವೀಟ್, ಸಖತ್ ಸ್ವೀಟ್ ಚೆನ್ನಾಗಿದ್ದಾವೆ. ತುಂಬ ಇಷ್ಟ ಆಯಿತು ನನಗೂ ಈ ಥರ ಹಣ್ಣು. ಬೇರೆ ತರ್ತಾಯಿದ್ರು, ತುಂಬ ಮೊನ್ನೆ ತಂದಿದ್ರು, ತುಂಬ ಹುಳಿ ಇತ್ತು. ಕಲ್ಲಂಗಡಿ ತಂದಿದ್ರು, ಅರ್ಧ ಕಟ್ ಮಾಡಿಟ್ಟಿದ್ದೆ. ಈಗ ಜ್ಯೂಸ್ ಏನಾದ್ರು ಮಾಡಿ ಕೊಡ್ತೀನಿ ಅವ್ರಿಗೆ. ನೋಡಿ, ನಮ್ಮ ತೋಟದ್ದು ಪಪ್ಪಾಯಿ ಎಷ್ಟು ಚೆನ್ನಾಗಿದೆಯಲ್ಲ, ಸಖತ್ತಿದೆ. ತೋಟದಿದ್ದು ಟೇಸ್ಟ್ ಹೆಂಗಿರುತ್ತಂತ ನೋಡಬೇಕು. ಇದೆ ಫಸ್ಟ್ ತಂದಿರೋದು ಇದನ್ನು ನಮ್ಮ ತೋಟದಿಂದ. ಈಗ ನೋಡಬೇಕು ಯಾವ ಥರ ಟೇಸ್ಟ್ ಇರುತ್ತೆ ಏನು ಅಂತ. ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಈ ಥರ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಒಂದೆರಡು ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ನಾನು ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಈರುಳ್ಳಿ, ಟೊಮೊಟೊನೂ ಕೂಡ ಎತ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಹಾಗೆ ಏನಪ್ಪ ಅಂತಂದರೆ ಹಲಸಿನ ಬೀಜ ಈ ಥರ ಎಲ್ಲ ಸಣ್ಣಕ್ಕೆ ಮಾಡ್ಕೊಂಬಿಟ್ಟು ತೊಳೆದು ಇಟ್ಟಿದ್ದೀನಿ ನಾನು. ಒಂದು 2-3 ಸತಿ ತೊಳೆಯೋದು, ಯಾಕಂದರೆ ಹಲಸಿನ ಬೀಜ ಸ್ವಲ್ಪ ಹಾಲು ಥರ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ, ಹಲಸಿನ ಬೀಜ ಹಾಕ್ತಾಯಿದ್ದೀನಿ. ಇದೇನಪ್ಪ ಹೀರೆಕಾಯಿ ಪಲ್ಯ ಅಂದ್ಬಿಟ್ಟು ಹಲಸಿನ ಬೀಜ ಹಾಕ್ತಿದ್ದಾಳೆ ಅಂದ್ಕೊಬೇಡಿ. ಹೀರೆಕಾಯಿ ಜೊತೆ ಹಲಸಿನ ಬೀಜ ಹಾಕ್ತಾಯಿದ್ದೀನಿ. ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ಯಾವಾಗೂ ಮಾಡಿಲ್ಲ ಈ ಥರ. ನಮ್ಮತ್ತೆ ಹೇಳಿದರು ಅದನ್ನು ಬೀಜನ ಕುಟ್ಟು ಹಾಕ್ಬಿಡವ, ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ನಾನು ಟ್ರೈ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಒಂದು ಸತಿ ಹೆಂಗಾದರೂ ಆಗಲಿ ನೋಡ್ಬಿಡೋಣ ಅಂತ. ನಾನು 1 ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ತೀನಿ, 1.5 ಸ್ಪೂನಷ್ಟು. ಯಾಕಪ್ಪ ಅಂದರೆ ಹಲಸಿನ ಬೀಜ ಸ್ವೀಟಾಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಪೌಡ್ರು, ನಾನು ಮನೇಲಿ ಮಾಡ್ಕೊಳ್ಳೋಂಥ ಸಾಂಬಾರು ಪೌಡ್ರ 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಕುರ್ಷಣಿ ಶೇಂಗಾ ಪೌಡ್ರು ನಾನು ಮಾಡಿಟ್ಕೊಂಡಿರ್ತೀನಿ, 2-3 ಸರಿ ಆಗೋಷ್ಟು, ಮೊನ್ನೆ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಕಾಯಿ ಪೌಡ್ರು ಮಾಡ್ಕೊಂಡಿರೋಂಥದ್ದು, ತುಂಬ ನುಣ್ಣಗಲ್ಲ, ಸ್ವಲ್ಪ ಮಾಡ್ಕೊಂಡಿರೋಂಥದ್ದು.
ಹಾಗೆ ಸ್ವಲ್ಪ ಇದು ತಿಳಿಸಲ್ ಪೌಡ್ರ್ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀರು ಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ರೇವಿ ಥರನೇ ಬೇಕು ನಮಗೆ. ನಮ್ಮ ಅತ್ತೆಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ತಿಂತಾರೆ, ಗಟ್ಟಿ ಆದರೆ ಅವರಿಗೆ ಹಲ್ಲಿಲ್ಲ, ತಿನ್ನೋಕ್ಕಾಗಲ್ಲ. ಹಂಗಾಗಿ ಸಖತ್ತಾಗಿ ಕಾಣ್ತಾ ಇದೆ ಅಲ್ಲ ಕಲರು ಕೂಡ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ ಅನಿಸುತ್ತೆ. ಘಮ ಅಂತೂ ಸೂಪರಾಗಿ ಬರ್ತಾಯಿದೆ. ಹಲಸಿನ ಬೀಜ ಹಾಕಿರೋದ್ರಿಂದ ಹೇಗೆ ಬರುತ್ತೋ ಏನೋ ಅಂತ ಒಂದು ಅನುಮಾನ ಇತ್ತು. ಘಮ ನೋಡಿ ಚೆನ್ನಾಗಿ ಬಂದಿದೆ ಅನಿಸುತ್ತೆ. ಸೂಪರಾಗಿ ಕಾಣ್ತಾ ಇದೆ ಅಲ್ಲ. ಚೆನ್ನಾಗಿದೆಯಾ ತುಂಬ? ನೋಡಿ ಪಪ್ಪಾಯ ಹಣ್ಣು ತುಂಬ ಹಣ್ಣಾಗ್ಬಿಟ್ಟಿದೆ. ಈಗಿನ ತೋರಿಸ್ದೆ, ನಮ್ಮ ಮನೆಯವ್ರು ಬಂದು ಕಟ್ ಮಾಡ್ತಿದ್ದಾರೆ. ತುಂಬ ಹಣ್ಣಾಗ್ಬಿಟ್ಟಿದೆ, ಅದಕ್ಕೆ ಬೇಗ ಕಟ್ ಮಾಡಿರಿ. ಆ ಕಡೆ ಯಾವಾಗೂ ಅಷ್ಟೇ ನಮ್ಮ ಮನೆಗೆ ಹಣ್ಣು ತಂದು ಹಾಳಾಗೋವರೆಗೂ ಕಟ್ ಮಾಡಲ್ಲ. ಹಂಗಾಗಿ ಇವಾಗ ಬೇಗ ಕಟ್ ಮಾಡಿರಿ ಅಂತಂದೆ, ಕಟ್ ಮಾಡ್ತಿದ್ದಾರೆ. ಹೇಗಿದೆ ಟೇಸ್ಟ್ ಅಂತ ನೋಡಬೇಕು. ನೋಡಿ ಎಷ್ಟೊಂದು ಮೆತ್ತಗಾಗಿ ಹೋಗ್ಬಿಟ್ಟಿದೆ ಆಗಲೇ. ಬೀಜ ನೋಡಿ ಎಷ್ಟು ಬಂದಿದ್ದಾವೆ ಬೀಜ. ಟೇಸ್ಟ್ ಹೆಂಗಿದೆ? ಹಾಂ, ಟೇಸ್ಟ್ ಚೆನ್ನಾಗಿದಾವ? ಸ್ವೀಟ್ ಐತೆ ಹೆಂಗೈತೆ? ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಮತ್ತೆ ನೆನಪಾಯಿತು, ವೀಡಿಯೋ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿದೆ. ಘಮ ಅಂದರೂ ಹಂಗೆ ಇರುತ್ತೆ ಫ್ರೆಂಡ್ಸ್. ನೀಟಾಗಿ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಪಲ್ಯ ಚಪಾತಿ ಹೇಗಿದೆ ಗೊತ್ತಾ? ಸೂಪರಾಗಿದೆ. ನನ್ನ ಮಗಳು ತಿನ್ನೋಕೆ ಅವಳಿಗೆ ಕೊಟ್ಟೆ. ನಮ್ಮ ಮನೆಯವರು ಇನ್ನೂ ರೆಡಿ ಆಗ್ತಾಯಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹಳೆ ವಿಡಿಯೋನೂ ಹಾಕಿದ್ದೀನಿ. ಊರಲ್ಲಿ ನನ್ನ ಬರ್ತಡೇ ದಿನ ಮಕ್ಕಳೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಿದರು, ಅದನ್ನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ ಅಷ್ಟೇ, ಇನ್ನೇನಿಲ್ಲ. ಎಲ್ಲರೂ ಎಷ್ಟು ಖುಷಿಯಾಗಿ ನಾನು ಬರ್ತಡೇ ಮಾಡಿದರು ಅಂದರೆ ಅದನ್ನು ಮೆಮೊರೀಸ್ ನನಗೆ ಯಾವಾಗೂ ಮರೆಯೋಕ್ಕಾಗಲ್ಲ. ಅದನ್ನೆಲ್ಲ ನಾನು ವಿಡಿಯೋನೂ ಮಾಡ್ಕೊಳಕ್ಕಾಗಿಲ್ಲ. ಸಣ್ಣದು ವೀಡಿಯೋಸ್ ಮಾಡ್ಕೊಂಡಿರೋದನ್ನ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಸೊಸೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮಗಳು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಬರ್ತಡೇನ. ಇಲ್ಲಿ ಕುಳ್ಳಿ ಎಷ್ಟು ಡ್ಯಾನ್ಸ್ ಮಾಡ್ತಾಳೆ ನೋಡ್ರಿ, ನಮ್ಮ ಮಾವನ ಮಗಳು ಪಾಪು ಸಣ್ಣವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ಅವಳು ಡ್ಯಾನ್ಸ್ ನೋಡೋದೇ ಒಂದು ಚೆಂದ ಅನ್ನಿಸ್ತಿತ್ತು. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು ಮಾತ್ರ. ಫುಲ್ ಖುಷಿ ಅಂದರೆ ಖುಷಿ ಆಯಿತು ನನಗೆ. ನನ್ನ ಸೊಸೆ ನೋಡ್ರಿ ಹೆಂಗೆ ಮಾಡ್ತಾಳೆ, ಎಲ್ಲ ಸ್ಟೆಪ್ ಒಂಚೂರು ಬಿಡಲ್ಲ, ಹಂಗೆ ಮಾಡ್ತಾಳೆ. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಕಲ್ತಿದ್ದಾಳೆ. ಇನ್ನೂ ತುಂಬ ವೀಡಿಯೋಸ್ ಇತ್ತು, ನಾನು ಅಪ್ಲೋಡ್ ಮಾಡಬೇಕಿತ್ತು, ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಚಿತ್ರದುರ್ಗಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ಲು. ನಾನು ಬರ್ತಡೇ ಮಾಡೋಕ್ಕೆ ಅಂತ ಎಲ್ಲ ಕಾಯ್ತಾಯಿದ್ರು, ಅವಳು ಬರಲಿ ಅಂತಲೇ. ಆ ಕೇಕೆಲ್ಲ ಇನ್ನೂ ಕಟ್ ಮಾಡಿರಲಿಲ್ಲ. ಅವಳು ಬಂದ ಮೇಲೆ ಎಲ್ಲ ಕೇಕ್ ಕಟ್ ಮಾಡೋದು ಅಂತ ಕಾಯ್ತಾಯಿದ್ರು. ಅವಳು ಬಂದಮೇಲೆ ಕೇಕ್ ಕಟ್ ಮಾಡಿದರು. ಅವಳು ಬಂದು ಬೇಗ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ಶಾಗಿ ಬಂದಳು ಕೇಕ್ ಕಟ್ ಮಾಡೋಕ್ಕೆ. ಅಲ್ಲಿವರೆಗೂ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಹಾಡಾಕಿದ್ರು. ಆ ಮಕ್ಕಳು ಎಲ್ಲರೂ ದೊಡ್ಡವರು ಎಲ್ಲ ಡ್ಯಾನ್ಸ್ ಮಾಡಿದರು, ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ.